ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 8 ಡಿಜಿಟಲ್. ನಾನು ರಘುರಾಜ್. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಜಿನಗಲಕುಂಟೆ ಗ್ರಾಮದ ಸರ್ವೆ ನಂಬರ್ 1 ಮತ್ತು 2ರಲ್ಲಿ ಸುಮಾರು 61.39 ಎಕರೆ ಅರಣ್ಯ ಇಲಾಖೆಗೆ ಸೇರುವಂತಹ ಜಾಗ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಕಳೆದ ಹಲವು ವರ್ಷಗಳಿಂದ ಅರಣ್ಯ ಇಲಾಖೆ ಅಧಿಕಾರಿಗಳು ಇಂಥ ಒಂದು ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ಆರೋಪದ ವಿಚಾರವಾಗಿ ಈಗಾಗಲೇ ನ್ಯಾಯಾಂಗ ಒಂದು ವಿಚಾರಣೆ ಕೂಡ ಆಗ್ತಾ ಇದೆ. ಜೊತೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳ ಒಂದು ಮಟ್ಟದಲ್ಲಿ ಕೂಡ ವಿಚಾರಣೆ ಆಗ್ತಾ ಇರತಕ್ಕಂಥದ್ದು. ಆದರೆ ಈ ಒಂದು ವಿಚಾರವಾಗಿ ಇತ್ತೀಚೆಗೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಬೆಂಗಳೂರಿನ ವಿಧಾನಸೌಧದಲ್ಲಿ ಇತ್ತೀಚೆಗೆ ಒಂದು ಮಾತನಾಡಿದರು. ಏನು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಇತ್ತೀಚೆಗೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಏನು ಅರಣ್ಯ ಇಲಾಖೆ ಅಧಿಕಾರಿಗಳು ಇತ್ತೀಚೆಗೆ ಒಂದು ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ರೈತರು ತಮ್ಮ ಒಂದು ಭೂಮಿಯನ್ನು ಕಳ್ಕೊಂಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಒಂದು ಹೋರಾಟವನ್ನು ರೂಪಿಸುವ ವಿಚಾರವಾಗಿ ರೈತ ಮುಖಂಡರು ಜೊತೆಗೆ ಕಾರ್ಮಿಕ ಸಂಘಟನೆಗಳ ಮುಖಂಡರು ಬೆಂಗಳೂರಲ್ಲಿ ಒಂದು ಸಭೆಯನ್ನು ಕರೆದಿದ್ರು. ಈ ಒಂದು ಸಭೆಯಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ತಮ್ಮ ಒಂದು ಅಳಲನ್ನು ತೋಡ್ಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಅವ್ರು ಹೇಳ್ತಕ್ಕಂಥದ್ದು, ನಾನು ಯಾವತ್ತೂ ಕೂಡ ಅರಣ್ಯ ಇಲಾಖೆಗೆ ಸೇರುವಂತಹ ಒಂದು ಜಾಗವನ್ನು ಒತ್ತುವರಿ ಮಾಡ್ಕೊಂಡಿಲ್ಲ, ನಾನು ಇಲ್ಲಿ ಖರೀದಿದಾರ ಅಂತಕ್ಕಂಥ ಮಾತನ್ನು ಈಗಾಗಲೇ ಕೋರ್ಟ್ ಕೂಡ ಹೇಳಿರ್ತಕ್ಕಂಥದ್ದು. ಆದರೂ ಕೂಡ ಕೆಲವೊಬ್ಬರು ನನ್ನ ಮೇಲೆ ವಿನಾಕಾರಣ ಒಂದು ಆರೋಪವನ್ನು ಮಾಡ್ತಿದ್ದಾರೆ. ನಾನು ಎಂದೂ ಕೂಡ ಅರಣ್ಯ ಇಲಾಖೆಗೆ ಸೇರುವಂತಹ ಒಂದು ಜಮೀನನ್ನು ಒತ್ತುವರಿ ಮಾಡಿಕೊಂಡಿಲ್ಲ. ಆ ರೀತಿಯಾಗಿ ಒತ್ತುವರಿ ಮಾಡ್ಕೊಂಡಿದ್ದರೆ ಖಂಡಿತ ನಾನೇ ಅರಣ್ಯ ಇಲಾಖೆಗೆ ಒಂದು ಬಿಟ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೆ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಜಮೀನನ್ನು ನಾನು ಖರೀದಿ ಮಾಡಿದ ನಂತರ ಈ ಒಂದು ಜಮೀನಿನ ಒಂದು ಗಡಿ ಭಾಗದಲ್ಲಿ ಅರಣ್ಯ ಇಲಾಖೆಗೆ ಸೇರುವಂಥ ಒಂದು ಪ್ರದೇಶ ಇತ್ತು. ಹಾಗಾಗಿನೇ ಜಮೀನಿನ ಒಂದು ಹದ್ದುಬಸ್ತನ್ನು ಮಾಡಿಕೊಡಿ, ಜೊತೆಗೆ ಒಂದು ಸರ್ವೆಯನ್ನು ಮಾಡಿಕೊಡಿ ಅಂತಕ್ಕಂಥ ನಿಟ್ಟಿನಲ್ಲಿ ನಾನೇ ಖುದ್ದು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಒಂದು ಪತ್ರವನ್ನು ಕೊಟ್ಟಿದ್ದೆ ಅಂತಕ್ಕಂಥ ಮಾತನ್ನು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಹೇಳಿದರು. ಆದರೆ ಈ ಒಂದು ಘಟನೆಯ ವಿಚಾರವಾಗಿ ಅಂದರೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರಿಗೆ ಅರಣ್ಯ ಒತ್ತುವರಿ ಒಂದು ನೋಟಿಸ್ ಬರಲಿಕ್ಕೆ ಮಾಜಿ CM ಕುಮಾರಸ್ವಾಮಿ ಅವರು ಕಾರಣ ಅಂತಕ್ಕಂಥ ಮಾತನ್ನು ಕೂಡ ಆ ಒಂದು ಸಭೆಯಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಹೇಳಿದರು. ಏನು ಕುಮಾರಸ್ವಾಮಿ ಅವರು ಮೊದಲ ಬಾರಿಗೆ CM ಆದ ನಂತರ ಜೊತೆಗೆ 2024ರಲ್ಲಿ ಅವರು ಕೇಂದ್ರ ಮಂತ್ರಿ ಆದಮೇಲೆ ತಮಗೆ ಒಂದು ಅರಣ್ಯ ಇಲಾಖೆಯ ಒತ್ತುವರಿ ಒಂದು ನೋಟಿಸ್ ಬಂದಿರತಕ್ಕಂಥದ್ದು ಅನ್ನೋ ವಿಚಾರವನ್ನು ಹೇಳಿದರು. ಈ ರೀತಿಯಾಗಿ ತಮಗೆ ಒಂದು ನೋಟಿಸ್ ಬರಲಿಕ್ಕೆ ಮಾಜಿ CM ಕುಮಾರಸ್ವಾಮಿ ಅವರು ಕಾರಣ ಅಂತಕ್ಕಂಥ ಒಂದು ಮಾತನ್ನು ಪರೋಕ್ಷವಾಗಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಹೇಳಿದರು. ಆದರೆ ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀನಿವಾಸಪುರ ಶಾಸಕರು ಅಂದರೆ ಶ್ರೀನಿವಾಸಪುರ JDSನ ಶಾಸಕರು ಆಗಿರತಕ್ಕಂಥ ವೆಂಕಟಶಿವಾರೆಡ್ಡಿ ಅವರು ಜೊತೆಗೆ JDSನ ಮುಖಂಡರು ಇದೀಗ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ವಿರುದ್ಧ ಇದೀಗ ಏನು ವಾಗ್ದಾಳಿಯನ್ನು ನಡೆಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಸುಮಾರು 100 ಎಕರೆಗೂ ಹೆಚ್ಚಿನ ಒಂದು ಅರಣ್ಯ ಇಲಾಖೆಗೆ ಸೇರುವಂಥ ಒಂದು ಪ್ರದೇಶವನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತಕ್ಕಂಥ ಒಂದು ಆರೋಪವನ್ನು ಇದೀಗ ವೆಂಕಟಶಿವಾರೆಡ್ಡಿ ಅವರು ಇದೀಗ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಮಾಜಿ CM ಕುಮಾರಸ್ವಾಮಿ ಅವರು CM ಆದಮೇಲೆ ಜೊತೆಗೆ ಕೇಂದ್ರ ಮಂತ್ರಿ ಆದಮೇಲೆ ತಮಗೆ ಒಂದು ನೋಟಿಸ್ ಬಂತು ಅಂತಕ್ಕಂಥ ಮಾತನ್ನು ಇದೀಗ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಏನು ಹೇಳ್ತಾ ಇದ್ದಾರೆ, ಅದಕ್ಕೂ ಮತ್ತು ಕುಮಾರಸ್ವಾಮಿ ಅವ್ರಿಗೂ ಯಾವುದೇ ಒಂದು ಸಂಬಂಧ ಇಲ್ಲ, ಕಾಕತಾಳೀಯ ಮತ್ತು ನೋಟಿಸ್ ಬಂದಿದ್ದೆ ಬಿಟ್ಟರೆ ಯಾವತ್ತೂ ಕೂಡ ಕುಮಾರಸ್ವಾಮಿ ಅವರು ಒಂದು ದ್ವೇಷದ ಒಂದು ರಾಜಕೀಯವನ್ನ ಮಾಡುವಂಥವರಲ್ಲ. ಈಗ ವಿನಾಕಾರಣ ಮಾಜಿ CM ಕುಮಾರಸ್ವಾಮಿ ಅವರ ಒಂದು ಹೆಸರನ್ನು ಇದೀಗ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ತಂದಿದ್ದಾರೆ. ಆದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀನಿವಾಸಪುರ ತಾಲೂಕಿನ ಹಲವೆಡೆ ಸುಮಾರು ಸಾವಿರಾರು ಎಕರೆಯ ಒಂದು ಅರಣ್ಯ ಇಲಾಖೆಯ ಒತ್ತುವರಿ ತೆರವನ್ನು ಅಧಿಕಾರಿಗಳು ಮಾಡಿದ್ರು. ಆದರೆ ಇದೇ ವಿಚಾರವಾಗಿ ಅಂದು ರಮೇಶ್ ಕುಮಾರ್ ಅವರು ಯಾಕೆ ಮಾತಾಡಲಿಲ್ಲ, ರೈತರ ಪರವಾಗಿ ಅಂದು ಯಾಕೆ ರಮೇಶ್ ಕುಮಾರ್ ಅವರು ಒಂದು ಹೋರಾಟವನ್ನು ಮಾಡಲಿಲ್ಲ. ಹಾಗಾಗಿನೇ ಇದೀಗ ಅವರ ಒಂದು ಜಮೀನು ಒತ್ತುವರಿ ತೆರವು ಕಾರ್ಯಾಚರಣೆ ಮೂಲಕ ಅರಣ್ಯ ಇಲಾಖೆ ವಶಪಡಿಸಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿನೇ ಇದೀಗ ರೈತರ ಜಮೀನು ಕಳೆದುಕೊಳ್ಳುವಾಗ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ರೈತರ ಪರವಾಗಿ ಒಂದು ಹೋರಾಟವನ್ನು ಮಾಡಲಿಲ್ಲ. ಆದರೆ ಇದೀಗ ಅವರ ಜಮೀನು ಇದೀಗ ಎಲ್ಲಿ ಅರಣ್ಯ ಇಲಾಖೆ ಪಾಲಾಗುತ್ತೋ ಅಂತಕ್ಕಂಥ ಒಂದು ಭೀತಿಯಿಂದ ಇದೀಗ ರೈತರ ಪರವಾಗಿ ಒಂದು ಹೋರಾಟವನ್ನು ರೂಪಿಸೋದಕ್ಕೆ ರಮೇಶ್ ಕುಮಾರ್ ಅವರು ಮುಂದಾಗಿದ್ದಾರೆ. ಆದರೆ ಇವೆಲ್ಲವೂ ಕೂಡ ಸಾಧ್ಯನೇ ಇಲ್ಲ. ಈಗಾಗಲೇ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಸೂಕ್ತ ಕ್ರಮವನ್ನು ಕೈಗೊಳ್ತಾರೆ. ಹಾಗಾಗಿನೇ ಇದೀಗ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಈ ರೀತಿಯಾಗಿ ಒಂದು ಪ್ರತಿಭಟನೆಯ ಒಂದು ನಾಟಕವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಮಾತನ್ನು ಇದೀಗ ಏನು ಶ್ರೀನಿವಾಸಪುರ JDSನ ಶಾಸಕರು ಆಗಿರತಕ್ಕಂಥ ವೆಂಕಟಶಿವಾರೆಡ್ಡಿ ಅವರು ಹೇಳಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಜಿನಗಲಕುಂಟೆ ಗ್ರಾಮದಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಒತ್ತುವರಿ ಮಾಡಿಕೊಂಡಿದ್ದಾರೆ ಎನ್ನಲಾಗಿರ್ತಕ್ಕಂಥ ಜಮೀನು ವಿಚಾರವಾಗಿ ಈಗಾಗಲೇ ಜಂಟಿ ಸರ್ವೆ ಕೂಡ ಆಗಿರತಕ್ಕಂಥದ್ದು. ಈ ಬಗ್ಗೆ ಈಗಾಗಲೇ ಕನ್ಸರ್ವೇಟರ್ ಅವರ ಮಟ್ಟದಲ್ಲಿ ಈ ಒಂದು ವಿಚಾರ ಕೂಡ ಇರತಕ್ಕಂಥದ್ದು. ಆದರೆ ಈ ಒಂದು ವಿಚಾರವಾಗಿ ಇದೀಗ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು CM ಕುಮಾರಸ್ವಾಮಿ ಅವರು ತಮಗೆ ಒಂದು ನೋಟಿಸ್ ಬರಲಿಕ್ಕೆ ಕಾರಣ ಅಂತಕ್ಕಂಥ ಒಂದು ಪ್ರಸ್ತಾಪವನ್ನು ಮಾಡಿದ್ರು. ಅದಕ್ಕೆ ಇದೀಗ ಏನು JDSನ ನಾಯಕರು ಒಂದು ಪ್ರೆಸ್ ಮೀಟ್ ಅನ್ನು ಮಾಡಿ ಇದೀಗ ತಿರುಗೇಟನ್ನು ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಅರಣ್ಯ ಇಲಾಖೆಗೆ ಸೇರುವಂತಹ ಜಾಗವನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತಕ್ಕಂಥ ಒಂದು ಆರೋಪವನ್ನು ಇದೀಗ ಮತ್ತೆ ಏನು ಶಾಸಕ ವೆಂಕಟಶಿವಾರೆಡ್ಡಿ ಅವರು ಮಾಡಿರ್ತಕ್ಕಂಥದ್ದು. ನಾನು ಪ್ರತಿ ವಿಧಾನಸಭಾ ಅಧಿವೇಶನದಲ್ಲಿ ಈ ವಿಷಯ ಚರ್ಚೆಗೆ ತಂದಿದ್ದೇನೆ. ಯಾವುದು ಭೂ ಅರಣ್ಯ ಭೂಮಿ ಒತ್ತುವರಿ ಬಗ್ಗೆ ತಂದಿದ್ದೇನೆ. ಅತಿ ಸಣ್ಣ ರೈತರ ಮಧ್ಯಮ ವರ್ಗದ ರೈತರಿಗೆ ಪರಿಹಾರಕ್ಕಾಗಿ ಸಹ ಸರ್ಕಾರದ ಮೇಲೆ ಒತ್ತಡ ತಂದಿದ್ದೇನೆ. ಆದರೆ ಮಾನ್ಯ ಕಂದಾಯ ಸಚಿವರಾಗಲಿ ಮತ್ತು ಅರಣ್ಯ ಸಚಿವರಾಗಲಿ ಈ ವಿಚಾರದಲ್ಲಿ ಪೂರ್ಣವಾಗಿ ಕೈ ಚೆಲ್ಲಿ ಕೂತಿರುವುದು
ನಮ್ಮ ದುರಾದೃಷ್ಟ. ಕುಮಾರಸ್ವಾಮಿಗೆ ಇದಕ್ಕೆ ಯಾವುದು ಸಂಬಂಧನೇ ಇಲ್ಲಪ್ಪ. ಸುಮ್ಮನೆ ಅವ್ರ ಮೇಲೆ ಗೂಬೆ ಬಿಡಿಸೋದು. ಅವ್ರು ಯಾವತ್ತೂ ಯಾರೇ ಹೋದರೂ ಕೂಡ ಜನರ ಸಮಸ್ಯೆಗಳನ್ನು ಆಲಿಸುವುದು ಅವರ ಒಂದು ಧರ್ಮ. ಏನು ಹೋರಾಟ ಮಾಡ್ತೀರಿ? ಎಲ್ಲ ಕಡಿದ ಮೇಲೆ ಅವರ ಜಮೀನನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಇವತ್ತು ಜನರನ್ನು ಒಕ್ಕಲೆಬ್ಬಿಸುವುದು. ರಘುರಾಜ್, ನ್ಯೂಸ್ 18 ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.